MK ಮ್ಯಾಥ್ಸ್ಗೆ ಸ್ವಾಗತ. ಟಾಪಿಕ್ ಸೆಟ್ಸ್ KCT 2022 ಅಲ್ಲಿ ಕೇಳಿರೋದು. ಸೊ ಈ ವಿಡಿಯೋ 11th ಕ್ವಶನ್ ಇದು. ಸೊ ಇಫ್ ಎ ಈಕ್ವಲ್ಸ್ ಟು 1, 2, 3, ಸೊ ಆನ್ 10 ವರೆಗೆ ಇದಾವೆ, ಎಲಿಮೆಂಟ್ಸ್ 10 ವರೆಗೆ ಕೊಟ್ಟಿದ್ದಾರೆ. ದೆನ್ ನಂಬರ್ ಆಫ್ ಸಬ್ಸೆಟ್ಸ್ ಕೇಳ್ತಿದ್ದಾರೆ. ಸೊ ನಂಬರ್ ಆಫ್ ಸಬ್ಸೆಟ್ಸ್ ಫೈಂಡ್ ಮಾಡಬೇಕು ಆಫ್ ಎ ಕಂಟೈನಿಂಗ್ ಓನ್ಲಿ ಆಡ್ ನಂಬರ್ಸ್ ಅಂತೆ. ಆಡ್ ನಂಬರ್ಸ್ ಇರಬೇಕು. ಸೊ 4 ಆಪ್ಷನ್ಸ್ ಇದಾವೆ, ಯಾವುದಂತ ಫೈಂಡ್ ಮಾಡಬೇಕು. ನಂಬರ್ ಆಫ್ ಸಬ್ಸೆಟ್ಸ್ ಫೈಂಡ್ ಮಾಡಬೇಕು. ಯಾವುದು ನಂಬರ್ ಆಫ್ ಸಬ್ಸೆಟ್, ಆ ಸಬ್ಸೆಟಲ್ಲಿ ಬರೀ ಆಡ್ ನಂಬರ್ಸ್ ಅಷ್ಟೇ ಇರಬೇಕಂತ. ಸೊ ಗಿವನ್ ಏನಿದೆ ಸೆಟ್ ಎ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಆಡ್ ನಂಬರ್ಸ್ ಇರಬೇಕಂದಿದ್ರಲ್ಲ, ಸೊ ಅದಕ್ಕೆ ನಾನು ಓನ್ಲಿ ಆಡ್ ನಂಬರ್, ಇದರಲ್ಲಿ ಆಡ್ ನಂಬರ್ಸ್ ಯಾವ ಬರ್ತಾವೆ ಅಷ್ಟೇ ಚೂಸ್ ಮಾಡಿ ಬರ್ತಿದ್ದೀನಿ. ಸೊ 1, 3, 5, 7, 9, 1ಇಂದ 10 ಒಳಗೆ ನಮ್ಗೆ ಆಡ್ ನಂಬರ್ಸ್ ಇಷ್ಟೇ ಸಿಗೋದು. ಸೊ ಓನ್ಲಿ ಆಡ್ ನಂಬರ್ಸ್ ಬರ್ತಿದ್ದೀನಿ. ಸೊ ಇದರಲ್ಲಿ ಎಷ್ಟಿದಾವೆ ಆಡ್ ನಂಬರ್ಸ್ ಬರ್ತಿದ್ದೀವಲ್ಲ, ಇದರಲ್ಲಿ ಎಷ್ಟಿದಾವೆ ಅಂದರೆ ನಮಗೆ 5 ಎಲಿಮೆಂಟ್ಸ್ ಸಿಕ್ತು, ಹೌದಾ. ಈ 5 ಎಲಿಮೆಂಟ್ಸ್ನ ಯೂಸ್ ಮಾಡಿಕೊಂಡು ನಂಬರ್ ಆಫ್ ಸಬ್ಸೆಟ್ಸ್ ಫೈಂಡ್ ಮಾಡಬೇಕು. ನಂಬರ್ ಆಫ್ ಸಬ್ಸೆಟ್ಸ್ ಕಂಟೈನಿಂಗ್ ಓನ್ಲಿ ಆಡ್ ನಂಬರ್ ಆಗಿರಬೇಕು. ಓಕೆ, ಸೊ ಈಗ ನಮಗೆ ಸೆಟ್ಟಲ್ಲಿ ಬರೀ ಆಡ್ ನಂಬರ್ ಇರೋದ್ರಿಂದ ಸೊ ನಂಬರ್ ಆಫ್ ಸಬ್ಸೆಟ್ಸ್ ಫೈಂಡ್ ಮಾಡಿದ್ರೆ ನಮ್ಗೆ ಆಡ್ ನಂಬರ್ಸೇ ಬರ್ತವೆ. ಸೊ ಹಂಗಾಗಿ ಏನಾಗುತ್ತೆ 2 ಪವರ್ 5, 5 ಎಲಿಮೆಂಟ್ಸ್ ಇರೋದ್ರಿಂದ ಸೊ ನಂಬರ್ ಆಫ್ ಸಬ್ಸೆಟ್ ಏನಾಗುತ್ತೆ 2 ಪವರ್ 5. ಇದು 2 ಪವರ್ 5 ಹೆಂಗೆ ಬಂತು ಅಂತ ಗೊತ್ತಿಲ್ಲ ಅಂತಂದರೆ, ಇದು ನಂಬರ್ ಆಫ್ ಸಬ್ಸೆಟ್ ಫಾರ್ಮ್ ಬರೆಯೋಕ್ಕೆ ಪ್ಯಾಟ್ರನ್ ಇದು. ಸೊ ಇದ್ರ ಬಗ್ಗೆ ತಿಳ್ಕೊಬೇಕಂತಂದರೆ ಇದಕ್ಕೆ ನಾನು ಪ್ರೀವಿಯಸ್ ಸಾಲ್ವ್ ಮಾಡಿರೋ ವಿಡಿಯೋ, CET ಪ್ರಾಬ್ಲಮ್ ಸಾಲ್ವ್ ಮಾಡಿರೋ ವಿಡಿಯೋ ಲಿಂಕ್ ಅಟ್ಯಾಚ್ ಮಾಡ್ತೀನಿ. ಸೊ ನೀವು ಅದನ್ನು ಪ್ರೆಸ್ ಮಾಡಿ ಆ ವಿಡಿಯೋ ನೋಡ್ಬೋದು. ಸೊ ಈಗ ಇದು 2 ಪವರ್ 5, 5 ಎಲಿಮೆಂಟ್ಸ್ ಇರೋದಕ್ಕೆ ನಂಬರ್ ಆಫ್ ಸಬ್ಸೆಟ್ ಅಂದ ತಕ್ಷಣ ನಾವೇನು ಮಾಡ್ತೀವಿ 2 ಪವರ್ 5. ಬಟ್ 2 ಪವರ್ 5 ನಮಗೆ 32 ಸಬ್ಸೆಟ್ಸ್ ಬರ್ತವೆ. ಬಟ್ ಅವ್ರು ಏನು ಹೇಳಿದ್ದಾರೆ, ಓನ್ಲಿ ಆಡ್ ನಂಬರ್ ಇರಬೇಕಂತ ಹೇಳಿದ್ದಾರೆ. ಸೊ -1 ಮಾಡ್ತೀನಿ. ಇದರಲ್ಲಿ -1 ಯಾಕೆ ಮಾಡ್ತೀನಿ ಅಂದರೆ ಒಂದು ಎಂಟಿ ಸೆಟ್ ಬರುತ್ತೆ. ಸೊ ಆ ಎಂಟಿ ಸೆಟ್ಟಲ್ಲಿ ಆಡ್ ನಂಬರ್ಸ್ ಇರಲ್ಲ. ಸೊ ಆಡ್ ನಂಬರ್ಸ್ ಇರಲಾರ್ದು ಎಂಟಿ ಸೆಟ್ನ ರಿಮೂವ್ ಮಾಡಬೇಕು. ಯಾಕಂದರೆ ಎಂಟಿ ಸೆಟ್ಟಲ್ಲಿ ಯಾರು ನಂಬರ್ಸೇ ಇರೋದಿಲ್ಲ. ಸೊ ನಮಗೆ ಆಡ್ ನಂಬರ್ಸ್ ಇರೋವಷ್ಟೇ ಬೇಕು. ಸೊ ಎಂಟಿ ಸೆಟ್ಟಲ್ಲಿ ಏನು ಇರಲಾರ್ದಕ್ಕೆ ಅದನ್ನು -1 ಮಾಡ್ತೀನಿ. ಸೊ ಟೋಟಲ್ ನಮಗೆ ಸಬ್ಸೆಟ್ಸ್ ಬರೋ 32. ಅದ್ರಾಗ ಆ ಎಂಟಿ ಸೆಟ್ ಬರುತ್ತಲ್ಲ ಸಬ್ಸೆಟ್ಟು, ಅದನ್ನು ರಿಮೂವ್ ಮಾಡಿದ್ರೆ ನಮಗೆ 31 ಬರುತ್ತೆ. ಸೊ ಹಂಗಾಗಿ ಆಪ್ಷನ್ ಎ ಫಸ್ಟ್ ಆಪ್ಷನ್ ಆಗುತ್ತೆ. ಫಸ್ಟ್ ಆಪ್ಷನ್ ಈಸ್ ದಿ ರೈಟ್ ಆನ್ಸರ್. ಅರ್ಥ ಆಯ್ತು ಅಂತ ಅನ್ಕೋತೀನಿ.